ಫಿಶ್ ಪ್ರಿಯರಿಗೆ ಈ ರೀತಿ ಫಿಶ್ ರವಾ ಫ್ರೈನ ಮಾಡ್ಕೊಡಿ. ಹೋಟೆಲ್ಗಳಿಗೆ ಹೋಗಿ ಫಿಶ್ ಫ್ರೈ ತಿನ್ನೋದನ್ನೇ ಮರೀತಾರೆ. ಟೇಸ್ಟು ಅಷ್ಟು ಚೆನ್ನಾಗಿರತ್ತೆ. ಈ ಫಿಶ್ ಫ್ರೈ ಮಾಡೋದು ಅಷ್ಟು ಸಿಂಪಲ್, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಈ ರವಾ ಫಿಶ್ ಫ್ರೈಗೆ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಬೇಡ. ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಯಾವ ರೀತಿ ರವಾ ಫಿಶ್ ಫ್ರೈ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದ್ ಮಿಕ್ಸಿ ಜಾರ್ಗೆ ಬಿಸಿ ನೀರಲ್ಲಿ 8ರಿಂದ 10 ರೆಡ್ ಚಿಲ್ಲಿನ ನೆನ್ಸಿಟ್ಟಿದ್ದೆ, ಅದನ್ನ ಹಾಕೋಬೇಕು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಮಾಡಿದ್ದೆ, ಅದೇ ಜಾರನ್ನ ಯೂಸ್ ಮಾಡಿದೀನಿ. ಹುಳಿಗೆ 1 ಲಿಂಬೆ ಹಣ್ಣಿನ ಸೈಜ್ ಆಗುವಷ್ಟು ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿ ಹಾಕೊಳ್ಬೇಕು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂಡಿದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಬೇಕಾದ್ರೂ ಹಾಕೋಬಹುದು. ನಾನು ಪೇಸ್ಟ್ ಇತ್ತು ಹಾಗಾಗಿ ಅದನ್ನೇ ಹಾಕೊಂಡೆ. ಹಾಗೆ 8ರಿಂದ 10 ಕರಿಬೇವಿನ ಎಲೆ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಕರಿಬೇವಿನ ಎಲೆ ಹಾಕೋದ್ರಿಂದ. ರುಚಿಗೆ ಸಾಲ್ಟು 1/4 ಟೀ ಸ್ಪೂನ್ ಮೆಂತ್ಯನ ಹಾಕೋಬೇಕು. ಮೆಂತ್ಯನ ಜಾಸ್ತಿ ಹಾಕೋಬೇಡಿ, ಕಹಿ ಬರುತ್ತೆ, ಹಾಗಾಗಿ 1/4 ಟೀ ಸ್ಪೂನ್ ಸಾಕು. ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿ ಕಾಳು, ಹಾಗೇನೆ ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕೊಂಡು ನೀರೇನು ಹಾಕ್ತೀನಿ ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಹುಣಸೆ ಹಣ್ಣಿನ ರಸದಲ್ಲೇ ನೀರಿರುತ್ತಲ್ಲ, ಹಾಗೆ ಎಕ್ಸ್ಟ್ರಾ ನೀರೇನು ಬೇಕಾಗೋದಿಲ್ಲ. ಈಗ ಮಿಕ್ಸಿ ಮಾಡಿರೋ ಪೇಸ್ಟ್ ಅನ್ನ ಸೈಡ್ ಇಡೋಣ. ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಮತ್ತೆ ಮೀನನ್ನ ತಗೊಂಡಿದ್ದೀನಿ. ಈ ಮೀನನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಿಶ್ನ ಮಧ್ಯ ಭಾಗಕ್ಕೆ ಕಟ್ಸ್ ಗಳನ್ನ ಹಾಕೋಬೇಕು. ಮಸಾಲಾ ಫಿಶ್ಗೆ ಹಚ್ಚಿದಾಗ ಚೆನ್ನಾಗಿ ಹಿಡಿಯತ್ತೆ, ಹಾಗಾಗಿ ಈ ರೀತಿ ಕಟ್ಸ್ ಗಳನ್ನ ಮಾಡ್ಕೊಂಡಿದ್ದೀನಿ. ಎಲ್ಲಾ ಫಿಶ್ ಅನ್ನು ಈ ರೀತಿ ಕಟ್ಸ್ ಗಳನ್ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಫಿಶ್ ಸ್ಮೆಲ್ ಹೋಗ್ಲಿ ಅಂತ ನಾನು ಯಾವಾಗ್ಲೂ ಅರಿಶಿಣ ಪುಡಿ, ಸಾಲ್ಟ್ ಮತ್ತೆ ಲೆಮನ್ ರಸನ ಹಾಕಿ ಮ್ಯಾರಿನೇಟ್ ಮಾಡ್ಬಿಟ್ಟು 10ರಿಂದ 15 ನಿಮಿಷ ಇಡ್ತೀನಿ. ಹಾಗಾಗಿ ಅರ್ಧ ಟೀ ಸ್ಪೂನ್ ಅರಿಶಿಣ ಪೌಡರು, ಸ್ವಲ್ಪ ಸಾಲ್ಟು, 1 ಟೀ ಸ್ಪೂನ್ ಆಗುವಷ್ಟು ಲೆಮನ್ ರಸನ ಹಾಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಮ್ಯಾರಿನೇಟ್ ಮಾಡ್ಕೊಂಡಾದ್ಮೇಲೆ 10ರಿಂದ 15 ನಿಮಿಷ ಹಾಗೆ ಬಿಡ್ಬೇಕು. ಲೆಮನ್ ರಸನ ಜಾಸ್ತಿ ಹಾಕೊಳ್ಬೇಡಿ, ಯಾಕಂದ್ರೆ ನಾವು ಪೇಸ್ಟ್ ಅನ್ನ ರೆಡಿ ಮಾಡುವಾಗ ಹುಣಸೆ ಹಣ್ಣಿನ ರಸನ ಹಾಕೊಂಡಿದೀವಿ, ಹಾಗಾಗಿ ಹುಳಿ ಜಾಸ್ತಿ ಆಗ್ಬೋದು, ನೋಡ್ಬಿಟ್ಟು ಹಾಕೊಳ್ಳಿ. ಈಗ ಮ್ಯಾರಿನೇಟ್ ಮಾಡ್ಕೊಂಡಿರೋ ಫಿಶ್ ಅನ್ನ 15 ನಿಮಿಷ ಇಟ್ಟಾಗಿದೆ. ಈಗ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲನ ಫಿಶ್ಗೆ ಹಾಕೊಳ್ಬೇಕು. ಈಗ ಒಂದ್ ಪ್ಲೇಟಿಗೆ ಮಸಾಲನ ಹಾಕೊಂಡಿದೀನಿ. ಮಸಾಲಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಮಸಾಲನ ಫಿಶ್ಗೆ ಹಚ್ಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಎಲ್ಲ ಕಡೆ ಹಿಡಿಯೋ ಹಾಗೆ ಮಸಾಲನ ಹಚ್ಕೊಳ್ಳಿ. ಎಲ್ಲ ಫಿಶ್ಗೂ ಮಸಾಲನ ಹಚ್ಕೊಳ್ಬೇಕು. ಮಸಾಲ ಹಚ್ಚಿರೋ ಫಿಶ್ ನ 1 ಅವರ್ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡ್ಬೇಕು. 1 ಅವರ್ಗಿಂತ ಜಾಸ್ತಿ ಟೈಮ್ ಇಟ್ರು ಕೂಡ ಮಸಾಲಾ ಫಿಶ್ಗೆ ಚೆನ್ನಾಗಿ ಹಿಡಿಯತ್ತೆ. 1 ಅವರ್ ಆದ್ಮೇಲೆ ರವೆಯಲ್ಲಿ ಕೋಟಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಚಿರೋಟಿ ರವೆನ ಒಂದು ಪ್ಲೇಟಿಗೆ ಈ ರೀತಿ ಹಾಕೊಂಡಿದ್ದೀನಿ. ಇದಕ್ಕೆ ಫಿಶ್ ಅನ್ನ ನೀಟಾಗಿ ಕೋಟಿಂಗ್ ಮಾಡ್ಕೊಳ್ಳಿ. ಎಲ್ಲ ಕಡೆ ರವೆ ನೀಟಾಗಿ ಕೋಟ್ ಆಗ್ಬೇಕು. ಎಲ್ಲಾ ಫಿಶ್ನು ಇದೇ ರೀತಿ ಮಾಡಿ ಇಟ್ಕೊಳ್ಬೇಕು. ನೀವೇನು ನಮ್ಮ ಪೇಜ್ಗೆ ಹೊಸಬ್ರಾಗಿದ್ರೆ, ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಆಯಿಲ್ ಅಲ್ಲಿ ಫಿಶ್ ಅನ್ನ ಫ್ರೈ ಮಾಡ್ಕೊಳ್ಳೋಣ. ಒಂದ್ ಪಾತ್ರೆಯಲ್ಲಿ ಆಯಿಲ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದೀನಿ. ಆಯಿಲ್ ತುಂಬಾ ಬಿಸಿ ಆಗ್ಬಾರ್ದು. ಆಯಿಲ್ ತುಂಬಾ ಬಿಸಿ ಆದಾಗ ಫಿಶ್ ಬಿಟ್ರೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಆಯಿಲ್ ಅನ್ನ ಬಿಸಿ ಮಾಡ್ಕೊಳ್ಳಿ. ಆಯಿಲ್ ಬಿಸಿ ಆದ್ಮೇಲೆ ಫಿಶ್ ಅನ್ನ ಒಂದೊಂದಾಗೆ ಬಿಟ್ಕೋಬೇಕು. ಫಿಶ್ ಅನ್ನ ಬಿಟ್ಟು 2 ನಿಮಿಷ ಆದ್ಮೇಲೆ ತಿರ್ಸಿ ಹಾಕಿ. ಬಿಟ್ಟು ಕೂಡ್ಲೆ ಫಿಶ್ ಅನ್ನ ತಿರ್ಸಿ ಹಾಕೋಬಾರ್ದು. 2 ನಿಮಿಷ ಹಾಗೆ ಬಿಟ್ಟು ಅದಾದ್ಮೇಲೆ ನಿಧಾನಕ್ಕೆ ತಿರ್ಸಿ ಹಾಕೊಂಡು 2 ಕಡೆ ಕ್ರಿಸ್ಪಿ ಆಗೋ ಹಾಗೆ ಬೇಯಿಸ್ಕೊಳ್ಬೇಕು. ಕ್ರಿಸ್ಪಿ ಆಗಿ ಬೇಯಿಸ್ಕೊಂಡ್ರೆ ಫಿಶ್ ನ ಬೋನನ್ನು ಕೂಡ ಕಚ್ಚಿ ತಿನ್ಬೋದು, ಅಷ್ಟು ಚೆನ್ನಾಗಿರತ್ತೆ. ಈಗ ಕ್ರಿಸ್ಪಿ ಫಿಶ್ ರವಾ ಫ್ರೈ ರೆಡಿ ಆಗಿದೆ. ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.